ರಾತ್ರಿ ಆಗ ಎಬ್ಬಿಸಿ ಬುಸ್ಕೊಟ್ಟು ತಾನ ಮೂಡಲ್ಗಿ ನಾಗಪ್ಪ ಮಾವ. ನಂದವ್ರೆ ನಮಸ್ತೆ. ನಮಸ್ತೆ. ಏನ್ ಈ ಕಡೆ ಪಯಣ? ಗುಡಿಗೆ ಹೋಗಿದ್ವಿ, ಪ್ರಸಾದ ಕೊಟ್ಟು ಹೋಗೋಣ ಅಂತ ಬಂದ್ವಿ ನೋಡಿ. ಒಳ್ಳೆ. ಏನ್ ಇದ್ದಕ್ಕಿದ್ದಾಗೆ ದೇವಸ್ಥಾನದ ಕಡೆಗೆ? ಆಕ್ಚುಲಿ ಇವತ್ತು ನನ್ನ ದಿನದ ಭವಿಷ್ಯದಾಗ ಧನಲಾಭ ಅಂತ ಬರ್ದಿತ್ತು. ಧನಲಾಭನ ಕೂತ್ಕೊಳ್ಳಿ ಪ್ಲೀಸ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಧನಲಾಭ ಅಂತ ಬರ್ದಿತ್ತು, ಅದಕ್ಕೆ ದೇವ್ರ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಹಾ, ಅದೇನಾದ್ ಗೊತ್ತೇನ್ರಿ, ಮುಂಜಾನೆದ್ದು ಇವರು ಪೇಪರ್ ಓದ್ತಾ ಕುಂತಿದ್ರು. ಓದ್ತಾ ರೊಕ್ಕ 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 ಅಂತ ಕೂಗಕ್ ಹತ್ತಿದ್ರು. ನಾನು ನಮಗ ರೊಕ್ಕ ಸಿಕ್ಕೈತಂತೇಳಿ ಓಡ್ ಬಂದೆ. ಅದ ರೊಕ್ಕ ನಮಗಲ್ಲಂತ ನಮ್ ಬಾಜು ಮನಿಯವ್ರಿಗೆ ಲಕ್ಷ್ಮಿ ಯೋಗ ಐತಿ ಅಂತಿತ್ತು. ಅಂದ್ರ ನಿಮಗ ರೊಕ್ಕ ಸಿಕ್ತೈತಂತಿ, ನಿಮಗ ಲಕ್ಷ್ಮಿ ಯೋಗ ಐತಂತಿ. ಅದಕ್ಕ ಮುಂಜಾನೆದ್ದು ಗುಡಿಗೆ ಹೋಗಿ ಅರ್ಚನೆ ಮಾಡಿಸಿ ಪ್ರಸಾದ ತಂದಿನಿ, ತಗೊಳ್ರಿ. ಕೊಡಿ. ನಮಗ್ ದುಡ್ಡು ಸಿಕ್ಕಿದ್ರೆ ನಿಮಗ್ ಸಿಕ್ತಂಗೆ ಅಲ್ವಾ? ಎಲ್ಲಿಂದ ಸಿಕ್ಕ ದುಡ್ಡು? ಲಾಟ್ರಿ ಟಿಕೆಟ್ ತಗೋಬೇಕು ಅನ್ಸುತ್ತೆ ಜಾನು. ಲಾಟ್ರಿ ಎಲ್ಲ ಬ್ಯಾನ್ ಆಗ್ಬಿಟ್ಟಿದೆ. ಪಾಪಣ್ಣ, ಹಾಗಾದ್ರೆ ರೇಸ್ ಅಲ್ಲಿ ಬೆಟ್ ಕಟ್ಟಿ ಜಾಕ್ ಪಾಟ್ ಹೊಡಿಬಹುದು. ಸುಮ್ನಿರೋ ಶ್ರೇರೆ. ಏನಂದು ಇದನ್ನೆಲ್ಲ ನಂಬ್ತಾರೇನಾ? ನಮ್ಮದ ಇನ್ನೇನಪ್ಪ. ನೋಡಪ್ಪ ಪುಂಡ, ಅಚಾನಕ್ ಆಗಿ ನಿನಗೆ ರೊಕ್ಕ ಸಿಗ್ತಾವು ಅಂತ ನಿನ್ನ ಗ್ರಹಗಳು ಹೇಳಕತ್ತೇವು, ಆದ್ರ ಹೆಂಗ ಸಿಗ್ತಾವು ಅಂತ ಹೇಳಕ್ವಲ್ವು. ಆ ತರ ಹೇಳಿದ್ರೆ ನಮಗೆ ಹೇಗ್ ಗೊತ್ತಾಗತ್ತೆ ಈ ತರ ದುಡ್ಡು ಬರತ್ತೆ ಅಂತ? ದಿನ ಭವಿಷ್ಯದಲ್ಲಿ ಹೇಳ್ಬೇಕಪ್ಪ. ಏನೋ ದುಡ್ಡು ಆಕಾಶದಿಂದ ತಪಕ್ಕಂತ ಉದ್ರೋಗ್ಬಿಡತ್ತಾ? ಯಾಕಾಗ್ಬಾರ್ದು ಅಂತೀನಿ. ಈಗ ವಿಮಾನದಾಗ ಹೋಗಕತ್ತಾರ, ಹೋಗ್ತಿರ್ತಾರ, ಹೆಲಿಕಾಪ್ಟರ್ನಾಗ ಹೋಗ್ತಿರ್ತಾರ, ಅಚಾನಕ್ ಆಗಿ ಮೇಲಿಂದ ದುಡ್ಡು ಉದುರಿ ಬಿಡ್ಬೋದು ಕೆಳಕ. ಈಗ ನೀವು ಮನೆ ಹತ್ರ ನೆಲ ಆಗಿತಿರ್ತೀರಿ ಅಂತ ಇಟ್ಕೋರಿ. ಬಂಗಾರ ಬೆಳ್ಳಿ ಏನಾದ್ರು ಸಿಕ್ಬಿಟ್ರ, ವಜ್ರ ವೈಡೂರ ಸಿಕ್ಬಿಟ್ರ, ಅಷ್ಟಾಕ್ರಿ ನಿಮ್ ಮನೆಗೆ ಯಾರೋ ಒಬ್ರು ಬಂದು ನಿಮ್ಗೆ ಇಷ್ಟು ಬಹುಮಾನ ಸಿಕ್ಕೈತಿ ಅಂತ ರೊಕ್ಕ ಕೊಡ್ಬೋದು. ಲಕ್ಷ್ಮಿ ಹ್ಯಾಂಗ್ ಬರ್ತಾಳ ಅಂತ ಹೇಳಿ ಹೇಳಕ್ ಬರಂಗಿಲ್ರಿ. ಹೇಳಕ್ ಬರುವುದೇ ಇಲ್ಲ. ಈಗಂತೂ ನಮಗ್ ದುಡ್ಡು ತುಂಬಾ ತೊಂದ್ರೆ ಇದೆ. ನೀವ್ ಹೇಳ್ದಾಗ ಏನಾದ್ರು ನಿಜವಾಗ್ಲೂ ಆದ್ರೆ ನಮಗಂತೂ ತುಂಬಾ ಅನುಕೂಲ ಆಗತ್ತೆ. ಹೌದೌದು, ಇದುವರೆಗೂ ಜನ್ಮಾನಂದ ಸ್ವಾಮಿಗಳು ಬರ್ದಿರೋ ಭವಿಷ್ಯ ಸುಳ್ಳೇ ಆಗಿಲ್ವಂತೆ. ನಿಜಾನೂ ಆಗಿಲ್ಲ, ನಮಗ್ ಗೊತ್ತಿಲ್ವಾ? ನಂಬೇಕ್ರಿ, ಪ್ರಪಂಚ ನಿಂತಿರೋದೇ ನಂಬಿಕೆ ಮೇಲೆ, ಹೌದಿಲ್ಲ? ನನಗಂತೂ ನಾ ಅನ್ಸಿದ್ದೆಲ್ಲ ಆಗೈತ್ರಿ. ನನಗಾಗಿಲ್ಲ. ಅದ ನಿನ್ನ ಹಣೆ ಬರ, ನಾವೇನ್ ಮಾಡಕತ್ತಿ? ಸರಿ ಬಿಡಿ, ಇವಾಗ ಏನ್ ಮಾಡ್ಬೇಕು ಅದನ್ನ ಹೇಳಿ. ನೋಡ್ರಪ್ಪ, ನಾನು ದೇವ್ರ ಗುಡಿಗೆ ಹೋಗಿ ಎಲ್ಲ ವಿಚಾರಿಸ್ಕೊಂಡ್ ಬಂದೀನಿ. ನೀವು ನಾಳೆ ಮುಂಜಾನೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ರಿ. ಹಂಗ ನೀವು ವೆಂಕಟೇಶ್ವರ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು. ದುಡ್ಡು ಎರಡು ಜಾಗದಾಗ ಸಿಗ್ತತಿ, ಅದು ಎಲ್ಲಿ ಅಂತ ನಮಗೂ ಗೊತ್ತಿಲ್ಲ. ಪಾಪಣ್ಣ, ನಡಿ ಈಗಲೇ ಹೋಗೋಣ. ಇವತ್ತಲ್ಲ, ನೀವು ನಾಳೆ ಮುಂಜಾನೆ ಹೋಗ್ಬೇಕಾಗತ್ತ. ಪಾಪಣ್ಣ, ನಾಳೆ ಎಲ್ಲ ಕೆಲಸ ಕ್ಯಾನ್ಸಲ್ ಮಾಡು, ದೇವಸ್ಥಾನಕ್ಕೆ ಹೋಗೋಣ. ಅಲ್ಲ ಕಣೋ, ನಾನ್ ದೇವಸ್ಥಾನಕ್ಕೆ ಹೋಗಿ ನಂಗೆ ದುಡ್ಡು ಸಿಗ್ಬೇಕು ಅಂತ ಇದ್ದಿದ್ರೆ ನಾನ್ ಯಾಕಪ್ಪ ಕೆಲಸ ಮಾಡ್ತಿದ್ದೆ? ಒಂದ್ಸರಿ ಹೋಗ್ಬಾರಪ್ಪ, ಗಂಟೆ ಏನೋಕಂತೀನಿ. ಸರಿ, ನೀವೆಲ್ಲ ಇಷ್ಟು ಫೋರ್ಸ್ ಮಾಡ್ತಿದ್ದೀರಾ ಅಂತ ನಾನು ಹೋಗ್ತೀನಿ. ನಂದು ನನ್ಗೇನಾದ್ರೂ ದುಡ್ಡು ಸಿಕ್ಕ್ರೆ ನಿನ್ಗಾದ್ರೂ ಒಂದ್ ಭಾಗ. ನೀವೊಂದ್ ಭಾಗ ಕೊಡ್ಲಿ ಅಂತ ತಾನೆ ನಾವು ಗುಡಿಗೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದು. ಅದನ್ನೆಲ್ಲ ಅವ್ರ ಮುಂದೆ ಹೇಳ್ತಾರೆ. ಚೆನ್ನಾಗಾಯ್ತಲ್ಲ ದರ್ಶನ ಎಲ್ಲ? ಖುಷಿ ಆಯ್ತಪ್ಪ ನನ್ಗಂತೂ. ಹೌದು. ಏನಪ್ಪ ರಸ್ತೆನಲ್ಲಿ ಯಾರಾದ್ರೂ ಪ್ರಸಾದ ತಿಂತಾರೇನೋ? ಅಯ್ಯೋ ಅಟ್ಗೆ, ಏನ್ ಹಿಂಗ್ ಮಾತಾಡ್ತಾ ಇದ್ದೀರಾ? ನೈವೇದ್ಯ ಆದ ತಕ್ಷಣ ಪ್ರಸಾದ ತಿನ್ಬಿಟ್ರೆ ಅದ್ರಲ್ಲಿ ಪವರ್ ಇರುತ್ತೆ. ಇಲ್ಲ ಅಂದ್ರೆ ಪ್ರಸಾದ ವೀಕ್ ಆಗ್ಬಿಡುತ್ತೆ ಅಲ್ವೇನ ಶ್ರೀಯರೇ? ಯಾರಪ್ಪ ಹೇಳಿದ್ದು? ಅಯ್ಯೋ, ಯಾರು ಏನ್ ಹೇಳ್ಬೇಕದ್ಗೆ? ಈಗ ನೀವು ಬೆಳಗ್ಗೆ ಬ್ರೆಡ್ ಅಲ್ಲಿ ಏನೋ ಅಡ್ಗೆ ಮಾಡಿರ್ತೀರಪ್ಪ, ಬಿಸಿಯಾಗಿ ತಿಂದ್ರೆ ತಾನೇ ರುಚಿಯಾಗಿರುತ್ತೆ. ಅದೇ ಮಧ್ಯಾಹ್ನದ ಮೇಲೆ ತಿನ್ನಕ್ ಹೋದ್ರೆ ಆರೋಗ್ಯ ಒಳ್ಳೆ ಚಕ್ಲದ ತರ ಆಗಿರಲ್ವಾ? ಇವಾಗ ನಾನ್ ನಿನಗ್ ಬಿಟ್ರೆ ನೀನ್ ಚಕ್ಲ ಆಗ್ತೀಯ ಅಲ್ವಾ? ಆಯ್ತು, ದಯವಿಟ್ಟು ರಸ್ತೆ ಇದು, ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಆಯ್ತು, ಬನ್ನಿ. ಆಯ್ತು. ಯಾವ್ದೋ ಬ್ಯಾಗ್ ರೋಡ್ ಮೇಲೆ ಬಿದ್ದಿದೆ. ಯಾವ್ದೋ ಬ್ಯಾಗು ಯಾರೋ ಬೀಸಾಕಿರ್ತಾರೆ, ನಮಗೆ ಯಾಕೆ ಬಿಡು. ಇಲ್ಲ ಪಾಪಣ್ಣ, ಇದು ಬಿಸಾಕಿರೋ ಬ್ಯಾಗ್ ತರ ಕಾಣ್ತಾ ಇಲ್ಲ, ಬಿದೋಗಿರೋ ಬ್ಯಾಗ್ ತರ ಕಾಣ್ತಾ ಇದೆ. ಎಕ್ಸಾಕ್ಟ್ಲಿ ಜಾನು, ಅದ್ರ ಒಳಗಡೆ ಏನೋ ಬೆಲೆ ಬಾಳುವಂತದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಬನ್ನಿ ನೋಡೋಣ. ಸರಿ, ಯಾವ್ದೋ ಇದು ಬ್ಯಾಗು? ಯಾವ್ದು ಬ್ಯಾಗು ಅನ್ನೋದು ಮುಖ್ಯ ಅಲ್ಲ, ಬ್ಯಾಗ್ ಒಳಗಡೆ ಏನಿದೆ ಅನ್ನೋದು ಮುಖ್ಯ. ಈ ಕಾಲದಲ್ಲಿ ಬಾಂಬ್ಗಳು ಇಟ್ಟಿರ್ತಾರೆ. ನಿಮ್ಗೆ ಯಾರಿಗೂ ಬಾಂಬೆ ಇನ್ಸಿಡೆಂಟ್ ನೆನಪಿಲ್ವಾ? ರೀ,
ಜನ್ಮಾನಂದ ಸ್ವಾಮಿಗಳು ನಿಮ್ ದಿನ ಭವಿಷ್ಯದಲ್ಲಿ ಏನ್ ಹೇಳಿದಾರೆ ಹೇಳಿ? ಧನಲಾಭ ಅಂತ ಹೇಳಿದ್ದಾರೆ. ಆ ಬ್ಯಾಗ್ ನೋಡಿದ್ರೆ ನನಗೆ ಫುಲ್ ಪಾಸಿಟಿವ್ ವೈಬ್ಸೇ ಬರ್ತಾ ಇದೆ. ಇದು ಸುದ್ದಿನೇ ಬೇಡ, ನಮ್ಮ ಪಾಡಿಗೆ ನಾವು ಹೋಗೋಣ ಬನ್ನಿ. ಪಾಪಣ್ಣ, ದೇವಸ್ಥಾನದಿಂದ ಬರ್ತಾ ಇರ್ಬೇಕಾದ್ರೆ ಈ ಬ್ಯಾಗ್ ಸಿಕ್ಕಿದೆ ಅಂದ್ರೆ ಇದು ಗುಡ್ ಸೈನ್ ಕಣೋ. ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಪಾಪಣ್ಣ, ಅದ್ರಲ್ಲಿ ಏನಿದೆ ಅಂತ ಸಿಹಿ ಮಾಡೋಣ ಕಣ. ಅಮ್ಮ ನಿಮ್ಮೆ ಮುಖ ಮುಷ್ಟಿ ಹೊಡೆದೋಗ್ಬಿಟ್ರೆ ಏನಮ್ಮ ಮಾಡ್ತೀನಿ ನೀನು? ಗುಡ್ ಗುಡ್ ಥಿಂಗ್ಸ್ ಫ್ರಮ್ ಯುವರ್ ಮೌತ್ ಜಾನು. ಯಾಕತ್ರ ಎಲ್ಲ ಮಾತಾಡ್ತೀರಾ? ಶ್ರೀಹರಿ, ಒಂದ್ ಕೋಲ್ ತಗೊಂಡ್ ಬಾರೋ. ಆ ಬ್ಯಾಗ್ ನ ದೂರದಿಂದಾನೆ ಹಿಂಗಿಂಗ್ ಅನ್ಬಿಟ್ಟು ಅದ್ರ ಒಳಗೆ ಏನಿದೆ ಅಂತ ನೋಡೋಣ. ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಯಾಟ ಕಿಲುವೇ ಇಲ್ಲ. ಯಾಕಪ್ಪ ಹಿಂಗಾಡ್ತಿದ್ದೀರಾ? ಸುಮ್ಮನೆ ನಮ್ಮನತ್ಕೊಳ್ಳೆ ಆಗಿಲ್ಲ, ಏನೂ ಆಗಿಲ್ಲ. ಬೇಡ ಶ್ರೇಯರಿ, ಏನೂ ಆಗಿಲ್ಲ. ಶ್ರೇಯರಿ ಶ್ರೇಯರಿ ಓಪನ್ ಮಾಡಿ. ಸುಮ್ಮನಿರಿಪ್ಪ, ನೀವು ಒಳ್ಳೆ ನಿಮ್ಗೆ ಹೇಳ್ದೆ ತಾನೆ ಈಗ. ಶೇರೆ ಅದರಿಂದ ಕೈ ಬಿಡ್ಬೇಡ ನೀನು, ಇಲ್ಲಾಂದ್ರೆ ದುಡ್ಡು. ಅಕ್ಕೆ, ನಿಮ್ಮೆ, ಪಾಪಣ್ಣ, ನೀವ್ಯಾರು ಈ ಬ್ಯಾಗ್ನ ನೋಡಿಲ್ಲ? ನೋಡ್ದೆ ಕಣೋ, ಬರೀ ದುಡ್ಡು ಇದೆ ಅದ್ರಲ್ಲಿ. ಏನು? ನಾನು ಸೈಲೆಂಟ್ ಗೇಮ್ ಪಾರ್ಟ್ 3. ನಾನು ಹೇಳೋದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ, ಯಾರು ಏನು ಮಾತಾಡಬೇಡಿ. ಈ ಬ್ಯಾಗ್ ಎಲ್ಲಿ ಇರ್ಲಿಲ್ಲ, ನಾವ್ ಯಾರು ಈ ಬ್ಯಾಗ್ನ ನೋಡಿಲ್ಲ. ಪ್ಲೀಸ್ ವಾಕ್ ವಿತ್ ಮೀ. ಜನ್ಮಾನಂದ ಸ್ವಾಮಿಗಳು ಹೇಳಿದ ದಿನ ಭವಿಷ್ಯ ಹಾಗೆ ಇಷ್ಟೊಂದು ದುಡ್ಡು ಸಿಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ. ನೋಡಿದ್ರ ಜಾನು, ದುಡ್ಡು ಹೇಗ್ ನಮ್ಮನ್ನ ಹುಡ್ಕೊಂಡ್ ಬಂತು ಅಂತ ನಂದು ಹೇಳ್ದಾಗೆ ವೆಂಕಟೇಶ್ವರನ್ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ನಮಗ್ ದುಡ್ಡು ಸಿಕ್ತು. ಇವಾಗ ಏನ್ ಮಾಡ್ಬೇಕು ಅಂತ ಥಿಂಕ್ ಮಾಡಿ. ತುಂಬಾ ಮನಿ ಇದೆ ಆ ಬ್ಯಾಗ್ ಅಲ್ಲಿ. 10 ಲಕ್ಷ ರೂಪಾಯಿ ಇದೆ. 10 ಲಕ್ಷ ರೂಪಾಯ? ಮೂವತ್ಗೆ ಪಾಪಣ್ಣ ಕಟ್ಕೊಂಡು ಎಣಿಸ್ತಾ ಇದ್ನಲ್ಲ, ಸುಮಾರು 10 ಲಕ್ಷ ರೂಪಾಯಿ ಇದೆ ಅನಿಸ್ತು. ಒಂದು ಒಳ್ಳೆ ಕೆಲಸ ಮಾಡೋ ಅವಕಾಶ ಸಿಕ್ತು. ಈ ಬ್ಯಾಗ್ ಓನರ್ ಯಾರಿದ್ದಾರೆ ಅಂತ ಕಂಡಿಡ್ದು ಇದನ್ನ ಅವ್ರಿಗೆ ವಾಪಸ್ ತಲುಪಿಸೋದು. ಏನಪ್ಪಾ, ನಿಮಗ್ ತಲೆಗಿಲೆ ಕೆಟ್ಟಿದ್ಯಾ? ದೇವ್ರು ತನಗ್ ತಾನೇ ತಗೊಂಡ್ ಬಂದು ನಮ್ಮ ಮನೆ ಮುಂದೆ ದುಡ್ಡಿಟ್ರೆ ನೀವ್ ತಗೊಂಡೋಗ್ ವಾಪಸ್ ಕೊಡ್ತೀನಿ ಅಂತೀರಲ್ಲ? ನೋಡು, ನಮ್ದಲ್ದೇ ಇರೋ ದುಡ್ಡಿಗೆ ನಾವು ಯಾವತ್ತೂ ಆಸೆ ಪಡಬಾರ್ದು. ಫಸ್ಟ್ ಪೊಲೀಸ್ ಸ್ಟೇಷನ್ ಕಾಲ್ ಮಾಡು, ಇದನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ. ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಬಿಡು. ಪೊಲೀಸ್ನವರು ತಗೊಂಡು ಹೋಗಿ ಇನ್ಯಾರಿಗೋ ಕೊಡ್ತಾರೆ. ಮಧ್ಯದಲ್ಲಿ ನಮಗೇನು ಬಂತು ಲಾಭ? ಬೇಡ ಪಾಪಣ್ಣ, ಇದು ನಾವೇ ಕೀಪ್ ಮಾಡೋಣ. ಅವಾಗ ಡೈಲಿ ಪಾನಿಪುರಿ ಈಟ್ ಮಾಡ್ಬೋದು. ಇಲ್ಲ, ನೋ ವೇ, ಚಾನ್ಸೇ ಇಲ್ಲ. ನೋಡು, ಇದನ್ನ ಇದ್ರ ಓನರ್ಗೆ ನಾವು ರಿಟರ್ನ್ ಮಾಡ್ಬೇಕು. ಹಾಗ ಮಾಡಿದ್ರೆ ಇದು ಸಮಾಜ ಸೇವೆ ಆಗತ್ತೆ. ನೋಡಿ ಜಾನು, ನೀವು ಸಮಾಜ ಸೇವೆನೇ ಮಾಡ್ಬೇಕು ಅಂತ ಇದ್ರೆ ಮಾಯಿ ಮಹಿಳಾ ಸಮಾಜಕ್ಕೆ 1 ಭಾಗ ಕೊಡಿ, ಇನ್ನೊಂದ್ ಭಾಗ ನಂಗೆ, ಮತ್ತೊಂದ್ ಭಾಗ ಶ್ರೀಹರಿಗಾಗತ್ತೆ. ನನ್ಗೂ ಒಂದ್ ಪೋರ್ಷನ್ ಬೇಕೇ ಬೇಕು. ಮೇಡಮ್, ನಿಂದೇನ್ ಖರ್ಚು? ಪಾನಿಪುರಿ ತಿನ್ಬೇಕು ತಾನೆ, ನಾನೇ ಕೊಡಿಸ್ತೀನಿ ಬಿಡು. ಅದಕ್ಕೆ ಯಾಕೆ ದುಡ್ಡು ಬೇಕು ನಿಂಗೆ? ನೋ, ನಾನೇ ತಾನೇ ಫಸ್ಟ್ ಬ್ಯಾಗ್ ನ ಸಿ ಮಾಡಿದ್ದು. ನನಗೂ ಮನಿ ಬೇಕೇ ಬೇಕು. ಅಲ್ಲೋ, ಬ್ಯಾಗ್ ನೀನ್ ಸಿ ಮಾಡ್ಬಿಟ್ರೆ ರಿಸ್ಕ್ ತಗೊಂಡ್ ಓಪನ್ ಮಾಡಿದ್ ನಾನು. ನನಗ್ ಬರ್ಬೇಕು ದುಡ್ಡು. ನೋಡಿದ್ರ ಈಗ ದುಡ್ಡು ಬಂದ್ ಕೂಡ್ಲೆ ನಮ್ಮಲ್ಲೇ ಹೇಗ್ ಜಗಳ ಆಗ್ತಿದೆ ಅಂತ. ನೋಡಿ, ಇದನ್ನ ಫಸ್ಟ್ ಯಾರು ಸಿಹಿ ಮಾಡಿದಾರೋ, ಯಾರು ಓಪನ್ ಮಾಡಿದಾರೋ ಅದೆಲ್ಲ ಬೇಡ. ಈ ದುಡ್ಡು ನಮ್ದಲ್ಲ. ಇದನ್ನ ನಾವೇನಾದ್ರೂ ಉಪಯೋಗಿಸ್ಕೊಂಡ್ರೆ ಸತ್ಯವಾಗ್ಲೂ ಹೇಳ್ತೀನಿ, ನಮಗ್ ಒಳ್ಳೇದಾಗಲ್ಲ. ಯಾಕಪ್ಪ ಬೇಜಾರ್ ಮಾಡ್ಕೋತೀರಾ? ಸ್ವೀಟು, ಈ ಬ್ಯಾಗ್ ಓನರ್ ಯಾರೋ ಅವ್ರಿಗೆ ಒಂದ್ ಮಾತು ಹೇಳ್ಕೊಟ್ರೆ 10 ಲಕ್ಷದಲ್ಲಿ ಕೊನೆ ಪಕ್ಷ 1% ಆದ್ರೂ ಕೊಡಲ್ವಾ? ಅಷ್ಟು ಸಾಕು ನಂಗೆ. ಏನೋ ಮಾತಾಡ್ತಿದ್ಯಾ? ಅಟ್ಲೀಸ್ಟ್ 10% ಕೊಡೋಲ್ವೇನೋ? 1 ಲಕ್ಷ ರೂಪಾಯಿ ಆಗತ್ತೆ. 1 ಲಕ್ಷ ರೂಪಾಯಿ ಆಗತ್ತೆ. ಜಾನು, ನೀವ್ ಹೇಳ್ತಾ ಇರೋದ್ ಕರೆಕ್ಟು. ಈ ಬ್ಯಾಗ್ ನ ಓನರ್ ಕೊಟ್ಬಿಡ, ಅವಾಗ ನಾವು ನೆಮ್ಮದಿಯಾಗಿರ್ಬೋದು. ಒಂದ್ ಕೆಲಸ ಮಾಡೋಣ, ಈ ಬ್ಯಾಗ್ ಎಲ್ಲಿ ಸಿಕ್ತೋ ಅದೇ ಜಾಗಕ್ಕೆ ಹೋಗೋಣ. ಆ ಓನರ್ ಅಲ್ಲೇ ಎಲ್ಲ ಹುಡುಕ್ತಾ ಇರ್ತಾರೆ. ಬ್ಯಾಗ್ ಕೊಟ್ಬಿಟ್ಟು ನಮ್ ಕಮಿಷನ್ ಇಸ್ಕೊಂಡ್ ಬಂದ್ಬೇಡ. ಓಕೆ? ಕರೆಕ್ಟ್. ಲೆಟ್ಸ್ಕೋ. ನಡೀರಿ. ಅಲ್ಲಿ ನೋಡಿ, ನಮಗ್ ಬ್ಯಾಗ್ ಎಲ್ಲ ತಾನೇ ಸಿಕ್ಕಿದ್ದು. ಅಲ್ಲಿ ನೋಡಿ, ಅವ್ನು ಹುಡುಕ್ತೇವೆ ನೋಡಿ, ಅವನೇ ಓನರು ಪಕ್ಕ. ಇಲ್ಲೇ ಕಳ್ಕೊಂಡಿದ್ನಲ್ಲ, ಎಲ್ಲೋಯ್ತು? ಅವ್ನು ಏನ್ ಸರ್ಚ್ ಮಾಡ್ತಿದ್ದಾನೆ? ಏನು ಮೇಡಮ್, ಇನ್ನೇನ ಹುಡುಕ್ತಾ ಇರ್ತಾನೆ, ಬ್ಯಾಗ್ ನ ಹುಡುಕ್ತಾ ಇರ್ತಾನೆ. ಅವನು ಹುಡುಕ್ತಾ ಇರೋದ್ ನೋಡಿದ್ರೆ ಸೂಜಿನೋ ಸಾಸಿವೆನೋ ಕಳ್ಕೊಂಡಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಸರ್ ದುಡ್ಡು ಕಳ್ಕೊಂಡಿದ್ದೀರಾ? ಹೌದಮ್ಮ, ಹುಡುಕಿ ಸಾಕಾಯ್ತು. ನೀವೇನು ಹುಡುಕೊಡ್ತೀರಾ? ಶ್ರೀಹರಿ, ನಮಗ್ ಸಿಕ್ಕಿರೋ ಬ್ಯಾಗ್ ಅವ್ನು ಸರ್ಚ್ ಮಾಡ್ತಿರೋದು ಅನ್ಸುತ್ತಲ್ವಾ? ಮೇಡಮ್, ನಿಂಗೆ ಸೈಲೆಂಟ್ ಗೇಮ್ ಪಾರ್ಟ್ 3 ಆಡಕ್ಕೆ ಬರಲ್ಲ ಅಲ್ಲ? ನಮಗ್ ಸಿಕ್ಕಿರೋದು ದೊಡ್ಡ ಕ್ಯಾಶ್ ಬ್ಯಾಗು. ಅದನ್ನ ಯಾರಾದ್ರೂ ಈ ತರ ಹುಡುಕ್ತಾರಾ? ಇರೋ ಸ್ವಾಮಿ, ನೀವು ದುಡ್ಡು ಹೇಗೆ ಕಳ್ಕೊಂಡ್ರಿ? ಹಾ, ಸಿಕ್ತು. ಸರ್, ನೀವು 1 ರೂಪಾಯಿ ಕಳ್ಕೊಂಡಿದ್ದ? ಹೌದು ಮೇಡಮ್, 1 ರೂಪಾಯಿ ಕಳ್ಕೊಂಡೆ ನಾನು. ಛೇ 2 ರೂಪಾಯಿ ಬಿಲ್ಡಪ್ ಕೊಟ್ಬಿಟ್ರಲ್ಲ ಸರ್.
ಛೇ ನಿಮಗ್ ತುಂಬಾ ತುಂಬಾ ಅನ್ಯಾಯ ಆಗೋಯ್ತು. ಹೊರಡಿ ಸರ್, ಹೊರಡಿ ಹೊರಡಿ ಹೌದು madam. ಹೊರಡಿ 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 ಹೊರಡಿ. ಮೇಡಮ್ ಇಲ್ಲಿ ಯಾವ್ದಾದ್ರು ಬ್ಯಾಗ್ ಸಿಗ್ತಾ? ಸರಿ ನೋಡು, ಹೇಳ್ದೆ ತಾನೆ ಬಂದ್ರು ಓನರು. ಹಾಗಾದ್ರೆ ಇವ್ರಿಗೆ ಬ್ಯಾಗ್ ಗಿವ್ ಮಾಡ್ಬಿಡಿ. ನಿಮ್ಮೇ ಸ್ವಲ್ಪ ಸುಮ್ಮನೆ ಇರ್ತೀಯ, ಟೆಸ್ಟ್ ಮಾಡ್ಬೇಕು. ಮೇಡಮ್ ಇಲ್ಲೇ ಕಳ್ಕೊಂಡಿದ್ದು ದುಡ್ಡು. ಚರ್ಮದ ಬ್ಯಾಗ್ ಅಲ್ವಾ? ಹಾ ಚರ್ಮದ ಬ್ಯಾಗೆ. ಅದಕ್ಕೆ ಒಂದು ಹಿಡಿ ಇತ್ತಲ್ಲ ಸರ್? ಹೌದು, ಹಿಡಿನೂ ಇತ್ತು. ಅದ್ರಲ್ಲಿ ತುಂಬಾ ಮನಿ ಇತ್ತು ಅಲ್ವಾ? ಮನಿಯ ಅದು ತುಂಬಾ ದುಡ್ಡಿತ್ತು ಮೇಡಮ್. ಇಲ್ಲೇ ಇಟ್ಬಿಟ್ಟು ಹೋಗಿದೆ. ದೇವ್ರಿಗೆ ನಮಸ್ಕಾರ ಮಾಡ್ಕೊಬಂದು ನೋಡ್ತೀನಿ ಹೊಂಟೋಗದೆ. ಪಾಪ ಆ ಬ್ಯಾಗ್ ಇವ್ರದೇ ಅನ್ಸುತ್ತೆ. ಸರ್ ಯಾವ ಬಣ್ಣ ಇತ್ತು ಬ್ಯಾಗು? ಹಳದಿ, ಕೆಂಪು, ನೀಲಿ, ಬಿಳಿ, ಹಸಿರು, ಯಾವ ಬಣ್ಣದಾದ್ರೂ ಪರವಾಗಿಲ್ಲ, ಕೊಡ್ರಿ ನಮ್ ಬ್ಯಾಗು. ಅಲ್ಲ ರೀ, ಯಾರ್ದೋ ಬ್ಯಾಗ್ ನ ನಿಮ್ ಬ್ಯಾಗ್ ಅಂತ ಕ್ಲೇಮ್ ಮಾಡ್ತಿದ್ದೀರಲ್ಲ, ಅದೆಲ್ಲ ಬಿಡಿ. ಅದ್ರಲ್ಲಿ ಎಷ್ಟು ದುಡ್ಡಿತ್ತು ಹೇಳಿ ನೋಡೋಣ. 1,000 ರೂಪಾಯಿ ಇತ್ತು. 1,000? ನಮಗ್ ಸಿಕ್ಕಿದ ಬ್ಯಾಗಲ್ಲಿ 13 ರೂಪಾಯಿ 25 ಪೈಸಾ ಇತ್ತು. ನಿಮ್ದು ಅದು 13 ರೂಪಾಯಿ 25 ಪೈಸೆನಾ? ಅಷ್ಟು ಜುಜ್ಬಿ ಬ್ಯಾಗ್ಗಳೆಲ್ಲ ನಾವು ಕಳ್ಕೊಳ್ಳಲ್ಲ ಸರ್, ನೀವು ಬ್ಯಾಗೇ ಕಳ್ಕೊಂಡಿಲ್ಲ ಅನ್ಸುತ್ತೆ. ಹೋಗಯ್ಯ ಸುಮ್ನೆ. ಹೋಯ್ತೀವಿ ಬಿಡಯ್ಯ. ಹೋಗಲೇ. ತಡಿಬೇಡಿ ನನ್ನ. ಯಾರು ತಡೆದಿಲ್ಲ. ಬಾ ಸ್ವೀಟು, ನಾವಾಗ ನಾವೇ ಬ್ಯಾಗ್ ಬಗ್ಗೆ ಎಲ್ರಿಗೂ ಹೇಳೋದು ಸರಿ ಇರಲ್ಲ ಸ್ವೀಟು. ಮತ್ತೇನ್ ಮಾಡೋಣ? ಮನೆಗೆ ಹೋಗಿ ನಿಧಾನವಾಗಿ ಯೋಚನೆ ಮಾಡೋಣ ಬನ್ನಿ. ಏನೋ ಇಟ್ಕೊಂಡ್ರಲ್ಲ, ಏನದು? ಏನೋ ಇಟ್ಕೊಂಡ್ರ ಪೇಪರ್ಸ್. ನನ್ನ ಮಾತು ಕೇಳಿ ನೋಡ್ತೀನಿ. ಅಯ್ಯೋ ಏನಾತ್ರಿ? ಏನಾಯ್ತು ಅದ್ರೊಳಗ? ಭವಿಷ್ಯ ಖರೆ ಆತು ಅಂದ್ರ ರೊಕ್ಕ ಎಷ್ಟೈತ್ರಿ? ನಮ್ಗೆ ಎಷ್ಟು ಬರ್ತೈತಿ ಕೇಳ್ರಿ, ಎತ್ಕೊಂಡು. ಮತ್ತೆ ಮತ್ತೆ ಆ ದುಡ್ಡನ್ನ ನಾವೇ ಇಟ್ಕೊಳ್ಳೋ ವಿಷಯ ಮಾತಾಡಬೇಡಿ ನಂದ. ಹೋಗ ನಿನ್ನ ಮಂಜಾಳಗ. ಅಲ್ಲಪ್ಪ, ಓನರ್ರೇ ನಿನ್ ಮುಂದ್ ಬಂದ್ ಕುಂತಾನೇನೀಗ. ತಗೋ, ಅದ್ ಎಷ್ಟು ಬಳಸ್ಕೊತಿ ಬಳಸ್ಕೊ, ಬಿಡ್ರಿ. ಅದ್ ಎಷ್ಟು ಬಳಸ್ಕೊತೀರಿ ಬಳಸ್ಕೋರಿ. ಅಯ್ಯೋ ನಿಮಿಷ ಕೇಳಿಸ್ಕೊಳ್ರಿ. ಆ ಓನರ್ನ ನಾವು ಸಿಕ್ಕಾಪಟ್ಟೆ ಹುಡುಕಿದ್ವಿ, ಆದ್ರೆ ಸಿಗ್ಲೇ ಇಲ್ಲ. ನೋಡ್ರಪ್ಪ, ಬೆಲ್ಲ ಅಂದ ಮಗ 100 ಇರುವಿ ಮುತ್ತೋದು ಕಾಮನ್. ಹಂಗ ಈ ರೊಕ್ಕ ನಮ್ಮ ಹತ್ರ ಐತಿ, ಇದು ನಮ್ಮ ಹಕ್ಕಿದ್ದಂಗ. ಅಲ್ಲ ಹೋಗ್ಲಿ, ಈ ದುಡ್ಡನ್ನ ಯಾರಿಗಂತ ಕೊಡ್ತೀರಿ ನೀವೀಗ? ಅದೇನು ಕಷ್ಟ ಆಗಲ್ಲ. ಸರಿಯಾದ ಚೇರ ಹೇಳಿದವ್ರಿಗೆ ಆರಾಮಾಗಿ ಕೊಡ್ಬೋದು. ನಿಮ್ ಮನ್ಯಾಗ ಬ್ಯಾಗ್ ಐತಂತ ಯಾರಿಗಿರಿ ಗೊತ್ತೈತಿ? ಅದಕ್ಕೂ ನನ್ನ ಹತ್ರ ಒಂದ್ ಸೂಪರ್ ಐಡಿಯಾ ಇದೆ. ಈಗ ಈ ದುಡ್ಡನ್ನ ನಾವು ಸರಿಯಾದ ಓನರ್ ಕೊಟ್ಮೇಲೆ ಅವ್ರು ಹೇಗಿದ್ರು 1 ಲಕ್ಷ ರೂಪಾಯಿ ಬಕ್ಷಿಸ್ ಕೊಟ್ಟೆ ಕೊಡ್ತಾರಲ್ವಾ? ಅದರಿಂದ 10,000 ರೂಪಾಯಿನ ಈಗ್ಲೇ ಖರ್ಚು ಮಾಡಿ ಎಲ್ಲಾ ನ್ಯೂಸ್ ಪೇಪರ್ ಅಲ್ಲೂ ಈ ಬ್ಯಾಗ್ ನಮ್ಮ ಹತ್ರ ಇದೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡೋಣ. ಏನ್ ಐಡಿಯಾ ಕೊಡ್ತೀಯ ನೋಡು ನೀನು ಶ್ರೀಹರಿ. ಅಲ್ಲ ಕಣೋ, ಅಡ್ವರ್ಟೈಸ್ಮೆಂಟ್ ಹಾಕ್ಸಿದ್ಮೇಲೆ ಎಲ್ಲರೂ ಬಂದು ನನ್ ದುಡ್ಡು ನನ್ ದುಡ್ಡು ನನ್ ದುಡ್ಡು ಅಂತಂದ್ರೆ ಅವಾಗ ಏನ್ ಮಾಡೋದು? ಬಿಟ್ಬಿಡ್ತೀವಾ? ಈ ಬ್ಯಾಗ್ ಎಲ್ಲಿ ಕಳ್ಕೊಂಡ್ರಿ, ಬ್ಯಾಗ್ ಕಲರ್ ಏನು, ಬ್ಯಾಗ್ ಒಳಗೆ ಎಷ್ಟು ದುಡ್ಡಿದೆ, ಅದ್ರ ಡಿನಾಮಿನೇಷನ್ಸ್ ಏನು ಎಲ್ಲ ಕೇಳಬೇಕು. ಸರಿಯಾಗಿ ಉತ್ತರ ಕೊಟ್ಟು ಬ್ಯಾಗ್ ಕೊಟ್ಟು ಕಳ್ಸೋದು. ಯಪ್ಪ, ಅಷ್ಟೆಲ್ಲ ಯಾಕೆ ತ್ರಾಸ್ ತಗೊಂತಿ? ಈ ದುಡ್ಡನ್ನ ಎಲ್ಲರೂ ಹಂಚ್ಕೊಂಡ್ಬಿಡೋಣ ಬಿಡ್ರಿ. ನಂದು ಬೇಡ. ನಾವು ದುಡ್ಡು ಹಂಚ್ಕೊಂಡು ಪೊಲೀಸಿಂದ ತೊಂದರೆ ಆದ್ರೆ ನಮ್ಗೆ ಕಷ್ಟ. ಜಾನು, ನಾವು ಆ ದುಡ್ಡನ್ನ ಸಾರ್ವಜನಿಕರಿಗೆ ಹೋಗಿ ಹಂಚಿದ್ರೆ ಅವಾಗ ಪೊಲೀಸರು ಯಾಕೆ ತಕರಾರು ಮಾಡ್ತಾರೆ? ನೋಡಿ, ಒಂದ್ ಕೆಲಸ ಮಾಡೋಣ. ನಾವು ಪೊಲೀಸರಿಗೆ ಹೇಳಿ ಇದು ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋಣ. ಜನ ಬರ್ತಾರಲ್ಲ, ಅವ್ರದ್ದು ಇಂಟರ್ವ್ಯೂ ಮಾಡೋಣ. ಯಾರು ಸರಿಯಾದ ಓನರ್ ಅಂತ ನಾವೇ ಕಂಡಿಡ್ದು ಅವ್ರಿಗೆ ಕೊಡೋಣ. ನೋಡಪ್ಪ, ಅವ್ರು ಕೊಡೋ ಭಕ್ಷಿಸ್ನಾಗ ನನಗೂ ಒಂದು ಅರ್ಧ ಭಾಗ ಕೊಡ್ಬೇಕು. ಮಾತು ಕೊಟ್ಟಿಯ ನೆನಪಿನಾಗಿರ್ಲಿ. ಹೌದೌದೌದೌದು. ಆಯ್ತು, ನಾನು ಆವತ್ತೇ ಹೇಳಿಲ್ವಾ ನಿಮಗೆ ಕೊಡ್ತೀನಿ ಅಂತ? ಎಲ್ಲ ನಿಮ್ಮಿಂದನೇ ಶುರುವಾಗಿತ್ತು. ಏನ್ ನಡೀರಿ. ಕೊಡೋಗಿ ನಾಲ್ಕು ಮರಿಯ ಬಿದ್ದೀಯ. ನಿಧಾನಕ್ಕೆ ಬಾ, ಬಾ ನಿಧಾನಕ್ಕೆ. ಅಡ್ವರ್ಟೈಸ್ಮೆಂಟ್ ಸಖತ್ತಾಗೆ ಬಂದಿದೆ ಅಲ್ವಾ? ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಹಾಕಿದಾರೇನೋ? ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಮೇಡಮೇ, ಯಾರು ನೋಡು, ಚಾ ಹಾಕಿದಾರಲ್ಲ. ಕಮ್ ಮಾಡಿ. ಪಾಪಣ್ಣ, ಯಾರೋ ಆನರ್ ಮಾಡಕ್ ಕಮ್ ಮಾಡಿದಾರೆ ಕಣೋ. ಸಿಕ್ ಮಾಡಿ. ನಮಸ್ಕಾರ, ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ. ನಮಸ್ಕಾರ ತಾಯಿ. ತಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿ ಬಹಳ ಸಂತೋಷ ಆಯ್ತು. ಬ್ಯಾಗ್ ಕಳ್ಕೊಂಡವನು ನಾನು. ಓಕೆ, ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ ಕುತ್ಕೊಳ್ಳಿ. ಇದೇನು ಗೊತ್ತಾಗಿಲ್ಲ. ತಮಗೆ ಸನ್ಮಾನ ಮಾಡೋದಕ್ಕೆ. ನಾನು ದುಡ್ಡು ಕಳ್ಕೊಂಡಲ್ಲ, ಅದನ್ನ ತಾವು ಕೊಡ್ತಾ ಇದ್ದೀರಲ್ಲ, ಅದನ್ನ ಹಾಗೆ ಪಡೆಯೋದಾ? ನೀವು ಮಾಡಿರೋ ಉಪಕಾರನ ಕೃತಜ್ಞತೆಯಿಂದ ಸ್ಮರಿಸಬೇಕಾಗುತ್ತೆ.
ಆದ್ರಿಂದ ಒಂದು ಸಣ್ಣ ಸನ್ಮಾನ ಮಾಡಿ ನನ್ನ ಬ್ಯಾಗನ್ನ ತಗೊಂಡು ಹೋಗ್ತೀನಿ. ನೀವು ದುಡ್ಡು ಎಲ್ಲಿ ಕಳ್ಕೊಂಡ್ರಿ? ಎಲ್ಲಿ ಅಂತ ಹೇಳಿ ತಾಯಿ, ದುಡ್ಡು ಕಳ್ಕೊಂಡಾಗಿಂದ ಎಲ್ಲ ಮರ್ತು ಹೋಗಿದ್ದೀನಿ. ಯಾವ ತರ ಬ್ಯಾಗ್ ಇತ್ತು ಮರ್ತು ಹೋಗಿದ್ದೀನಿ, ದುಡ್ಡು ಎಲ್ಲಿ ಕಳ್ಕೊಂಡೆ ಅದು ಮರ್ತು ಹೋಗಿದ್ದೀನಿ, ಅದ್ರ ದುಡ್ಡು ಎಷ್ಟಿತ್ತು ಅಂತಾನೂ ಮರ್ತು ಹೋಗಿದ್ದೀನಿ. ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿ ಬಹಳ ಸಂತೋಷ ಆಯ್ತು, ಅದಕ್ಕೆ ಓಡೋಡ್ ಬಂದೆ ತಾಯಿ. ಅಂದ್ರೆ ನೀವು ಅಷ್ಟೊಂದು ಶಾಕ್ ಆಗ್ಬಿಟ್ಟಿದ್ರಾ? 10 ಲಕ್ಷ ರೂಪಾಯಿ ಕಳ್ಕೊಂಡ್ಮೇಲೆ ಯಾರಿಗೆ ತಾನೇ ಶಾಕ್ ಆಗಲ್ಲ ಹೇಳಿ? ದಯವಿಟ್ಟು ಇದನ್ನ ಒಪ್ಸ್ಕೋಬೇಕು ನೀವು. ಅಯ್ಯೋ, ಇದೆಲ್ಲ ಯಾಕೆ ತರಕ್ ಹೋದ್ರಿ? ಅದ್ರಲ್ಲಿ 10 ಲಕ್ಷ ರೂಪಾಯಿ ಇಟ್ಟಿದೆ ನಾನು. ಅದಕ್ಕೆ ತುಂಬಾ ತಪ್ಪು ಮಾಡ್ಬಿಟ್ರಿ. ನೀವೇ 10 ಲಕ್ಷ ಅಂತ ಹೇಳಿದಕ್ಕೆ ಈಗ ಅವ್ರು ಅದೇ ಅಮೌಂಟ್ ಹೇಳ್ತಿದ್ದಾರೆ. ಅಯ್ಯೋ, ನಾನು 15 ಲಕ್ಷ ಅಂತ ಎಲ್ಲೋ ಹೇಳ್ದೆ, 10 ಲಕ್ಷ ಅಂತ ಹೇಳಿದ್ದು. ಹೌದಲ್ವಾ? ನೋಡಿ ಮಾ, ಆ 10 ಲಕ್ಷ ತಗೊಂಡು ರಸ್ತೆಯಲ್ಲಿ ಬರ್ತಾ ಇದ್ನ, ರಸ್ತೆಯಲ್ಲಿ ನಮ್ ಬ್ಯಾಂಕ್ ಇತ್ತು, ಮತ್ತೆ 5 ಲಕ್ಷ ರೂಪಾಯಿ ಡ್ರಾ ಮಾಡ್ಕೊಂಡೆ, ಒಟ್ಟು 15 ಲಕ್ಷ ರೂಪಾಯಿ ಆಯ್ತು. ಈಗ ಗ್ಯಾರಂಟಿ ಆಯ್ತು ನೋಡಿ ಸರ್, ನೀವೇ ಆ ಬ್ಯಾಗ್ ಓನರು ಅಂತ. ಕೊಟ್ಟುಬಿಡಿ, ಯಾರಿಗೋ ಕೊಡ್ಬೇಕು ಅಂತ ತಗೊಂಡು ಹೋಗ್ತಾ ಇದೆ, ದಯವಿಟ್ಟು ತಡ ಆಗೋದು ಬೇಡ. ಸ್ವಾಮಿ, ನಮಗ್ ಬ್ಯಾಗ್ ಸಿಕ್ಕಿರೋದು ನಿಜ. ಇನ್ನೊಂದು 2 ಪ್ರಶ್ನೆ ಇದೆ, ಅದನ್ನ ಕೇಳ್ತೀವಿ, ಉತ್ತರ ಕೊಡಿ. ಕೇಳಿ. ನೋಡಿ, ನಿಮ್ಮನ್ನ ಬರ್ಮಾಡ್ಕೊಳ್ಬೇಕಂತಾನೆ ನಾವು ಆಡ್ ಕೊಟ್ಟಿದ್ದು. ಆ ಬ್ಯಾಗ್ ಹೇಗಿತ್ತು? ಅದ್ರ ಕಲರ್ ಹೇಗಿತ್ತು? ಚರ್ಮದ ಬ್ಯಾಗ್ ತಾನೆ? ಹಿಡಿ ಇದೆ ತಾನೆ? ಅದೇ 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 ಚರ್ಮದ ಬ್ಯಾಗ್ ಅದೇ. ಅದರಲ್ಲಿ ಒಂದು ಡೆಡ್ ಬಾಡಿ ಇದೆ. ತಲೆ ಕತ್ತರಿಸ್ಬಿಟ್ಟು ಅದ್ರೊಳಗೆ ಇಟ್ಟಿದ್ದಾರೆ. ಕೊಲೆಗಾರ ಯಾರು ಅಂತ ಈಗ ಗೊತ್ತಾಯ್ತು ನೋಡಿ. ನಾವು ಡಿಟೆಕ್ಟಿವ್ಸ್ ಈ ಕೇಸನ್ನ ಈಗ ಸಾಲ್ವ್ ಮಾಡಿದ್ವಿ ನೋಡಿ. ಕಂಗ್ರಾಚುಲೇಷನ್ಸ್, ನಾಟ್ 7, ನಾಟ್ 8, ಕಂಗ್ರಾಚುಲೇಷನ್ಸ್, ನಾಟ್ 9. ಅಪ್ಪಣ್ಣ, ನಾಟ್ 7, 8, 9 ಒಟ್ಟಿಗೆ ಕೊಲೆಗಾರನ ಕಂಡಿಡ್ದಿದೀವಿ ಅಂತ ಪೊಲೀಸರಿಗೆ ಫೋನ್ ಮಾಡಿ ಹೇಳ. ಪರ್ಮಿಷನ್ ಗ್ರಾಂಟೆಡ್, ನಾಟ್ 7. ರಾಜರ್ ದ್ಯಾಟ್. ಏ ಸ್ವಾಮಿ, ನಾನು ಯಾಕ್ರಿ ಕೊಲೆ ಮಾಡ್ಲಿ? ಅಂತ ಬ್ಯಾಗ್ ನಮ್ದಲ್ಲ, ನಮ್ದು ಏನಿದ್ರು ದುಡ್ಡಿರೋ ಬ್ಯಾಗು. ನಾನು ಬರ್ತೀನಿ. ನಡೀರಿ ಆಚೆ. ನಮ್ಮ ಹತ್ರನೇ ಚಳ್ಳೆ ಹಣ್ಣು ತಿನ್ಸಿ ನಮ್ ದುಡ್ಡೇ ಹೊಡ್ಯಕ್ ನೋಡ್ತೀರೇನ್ರಿ? ನೋಡಿದ್ರ ಜಾನು, ಈ ಜನ ಸುಳ್ಳು ಹೇಳಿ ದುಡ್ಡು ತಗೊಳಕ್ ನೋಡ್ತಾರೆ. ಅಡ್ವರ್ಟೈಸ್ಮೆಂಟ್ ಸಿ ಮಾಡಿ ಇಂಥ ಪೀಪಲ್ಸ್ ಕಮ್ ಮಾಡ್ತಾನೆ ಇರ್ತಾರೆ. ಅಯ್ಯೋ, ಹಿಂಗೆ ಆದ್ರೆ ನಿಜವಾದ ಓನರ್ ಕಂಡಿಡಿಯೋದು ಹೇಗೆ? ಕಂಡೋರ್ ದುಡ್ಡನ್ನ ಬಹಳ ದಿನ ಇಟ್ಕೊಳ್ಳೋದು ಒಳ್ಳೇದಲ್ಲ. ಇದಕ್ಕೆ ಏನಾದ್ರೂ ಒಂದು ಉಪಾಯ ಮಾಡ್ಲೇಬೇಕು. ಇನ್ನೊಂದ್ 2 ದಿನ ನೋಡೋಣ. ಕರೆಕ್ಟ್ ಓನರ್ ಸಿಗ್ಲಿಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನ್ ತಗೊಂಡೋಗಿ ಕೊಡೋಣ. ನಾನು ನಿಮಗೆ ಮೊದಲನೇ ದಿನ ಏನ್ ಹೇಳಿದ್ದೆ ನಾನು? ನೀವೇ ಬೇಡ ಬೇಡ ಅಂತ ಹೇಳಿದ್ದು. ಇನ್ಯಾವನ್ ಬಂದ್ನು ಇವಾಗ? ಅಯ್ಯೋ, ನಮಸ್ಕಾರ. ನಮಸ್ತೆ. ದುಡ್ಡು ಕಳ್ಕೊಂಡ್ರೋದು ನಾವೇನೆ. ಪೇಪರ್ ಅಲ್ಲಿ ಜಾಹೀರಾತು ಕೊಟ್ಟಿದ್ರಲ್ಲ, ಅದನ್ನ ನೋಡಿ ಬಂದ್ವಿ. ಕೂತ್ಕೊಳ್ಳಿ. ಅಯ್ಯೋ ಇಲ್ಲಿ ಬಾರೋ. ಸರ್, ನಮ್ಮ ಅದೃಷ್ಟ ಸಿಕ್ಕೇ ಬಿಡ್ತು ಸರ್. ಈ ಮನೆ ಕರ್ಕೊಂಬಂದವನೇ ನಾನಲ್ವಾ? ಇರಬಹುದು ಕಣು, ಫಸ್ಟ್ ದುಡ್ಡು ಬರ್ಲಿ ಇರು, ಆಮೇಲೆ ಮಾತಾಡೋಣ. ಅದು ಸರಿ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ವಾ? ಸುಮ್ಮನಿರು, ನಾನು ಹೇಳ್ತೀನಿ. ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಲ್ಲ, ಆ ಬ್ಯಾಗಿನ ಓನರು ನಾನೇ. ಚಪಾತಿ ಕರೆಗಾರೆ, ರಾಗಿ ರೊಟ್ಟಿನೂ ಕರೆಗಾರೆ. ಬ್ಯಾಗ್ ಸಿಕ್ಕಿದ್ರೆ ಸ್ಟೇಷನ್ ತಗೊಂಬಂದು ಕೊಡ್ಬೇಕು. ಅದು ಬಿಟ್ಟು ಪೇಪರ್ ಅಲ್ಲಿ ಜಾಹೀರಾತು ಕೊಟ್ಟಿದ್ದೀರಾ? ಎಲ್ಲಿ ಸಿಕ್ತು ಬ್ಯಾಗು, ಎಷ್ಟಿತ್ತು ದುಡ್ಡು, ಯಾರ್ದು, ಎಲ್ಲ ಡೀಟೇಲ್ಸ್ ಕೊಡಿ. ಸರ್, ಬ್ಯಾಗ್ ನಮ್ಮ ಹತ್ರನೇ ಇದೆ ಸರ್. ಅದನ್ನ ಓನರ್ ಕೊಡ್ಬೇಕನ್ನೋದೇ ನಮ್ಮ ಉದ್ದೇಶ. ಅದಕ್ಕೆ ಸರ್ ಜಾಹೀರಾತು ಕೊಟ್ಟಿದ್ದು. ಅದೇ ನೀವು ಮಾಡಿದ ತಪ್ಪು. ಕೋಟಾ ನೋಟ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿದೆ, ಅದ್ರ ಮೂಲ ಕಂಡಿಡಿಯೋಕ್ಕೋಸ್ಕರ ನಾವು ಕಷ್ಟ ಪಡ್ತಾ ಇದೀವಿ. ಇನ್ಮೇಲೆ ಕಷ್ಟ ಪಡ್ಬೇಕಾಗಿಲ್ಲ, ಆ ಬ್ಯಾಗಿನ ಓನರ್ ಇಲ್ಲೇ ಇದ್ದಾರೆ. ನಮಸ್ಕಾರ ಸರ್, ನಾನು ಸಿನಿಮಾ ಡೈರೆಕ್ಟ್ರು. ಕಬ್ಬಿನ ಜಲ್ಲೆ ಡೊಂಕು ಅನ್ನೋ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದೆ. 100 ದಿನ ಓಡ್ತು ಸರ್. ಓ ಹೌದಾ? ಮುಂದಿನ ಸಿನಿಮಾ ಯಾವ್ದು ಮಾಡ್ಬೇಕಂತಿದ್ದೀರಾ? ಹುಬ್ಬಿನಗೆರೆ ಡೊಂಕು ಅನ್ನೋ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡ್ಬೇಕು ಅಂತಿದ್ದೀನಮ್ಮ. ಅಯ್ಯ, ಚೆನ್ನಾಗಿರಲ್ಲ ಸರ್. ನಾಯಿ ಬಾಲ ಡೊಂಕು ಅಂತ ತೆಗೀರಿ ಅಂತೀನಿ, ಕೇಳೋದೇ ಇಲ್ಲ. ಈಗಿನ ಸಿನಿಮಾಗಳ ಟೈಟ್ ಹೆಂಗಿರ್ಬೇಕು ಅಂತ ಇವನು ಗೊತ್ತಿಲ್ಲ, ಗೊತ್ತೇನಾ? ಹೌದೌದು, ಈ ಟೈಟಲ್ಗಳು ಈಗಿನ ಕಾಲಕ್ಕೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಬ್ಯಾಗ್ ಎಲ್ಲಿ ಕಳ್ಕೊಂಡ್ರಿ, ದುಡ್ಡು ಎಷ್ಟಿತ್ತು? ಸರ್, ಒಂದು ಬ್ಯಾಗ್ ಇತ್ತು ಸರ್, ಅದಕ್ಕೆ ಒಂದು ಹಿಡಿ ಇತ್ತು ಸರ್, ಚರ್ಮದ್ದು. ಅದರಲ್ಲಿ ದುಡ್ಡಿತ್ತು, ಒಟ್ಟು 10 ಲಕ್ಷ ಇತ್ತು ಸರ್. ಅದಕ್ಕೆ ಒಂದು ಜಿಪ್ ಇತ್ತು ಸರ್, ಒಳಗಡೆ ಒಂದು ಪತ್ರ ಇತ್ತು. ಆ ಪತ್ರದ ಮೇಲೆ ನಮ್ ಸಾಹೇಬ್ರ ಹೆಸರಿತ್ತು, ರಂಗರಾಜು ಚಲನಚಿತ್ರ ನಿರ್ದೇಶಕ ಅಂತ. ಅದ್ರ ಮೇಲೆ ತಾರೀಕು ಇತ್ತು, ಡಿಸೆಂಬರ್ 14 ಅಂತ. ಬ್ಯಾಗ್ ತಗೊಂಡ. ಜಾನು,
ಇವ್ರದೇ ದುಡ್ಡು ಅನ್ಮಾನನೇ ಇಲ್ಲ, ಕೊಟ್ಬಿಡೋಣ. ಕೊಡ ಸರ್ ನಿಮ್ ಬ್ಯಾಗು. ಪಾಪಣ್ಣ ಕಮಿಷನ್ ಬಕ್ಷೀಸ್ ಎಷ್ಟು ಕೊಡ್ತಾರೆ ಕೇಳ. ಸಿನಿಮಾದವರು ಅಂದ್ಮೇಲೆ ಕೊಡದೇ ಇರ್ತಾರೇನೋ. ನೋಡಿಮ್ಮ, ನನಗೆ ನಮ್ಮ ಬ್ಯಾಗ್ ಸಿಕ್ತು, ತುಂಬಾ ಉಪಕಾರ ಆಯ್ತಮ್ಮ. ನಮ್ಮ ಸಿನಿಮಾದಲ್ಲಿ ಹಂಗೋಗಿ ಹಿಂಗ್ ಬರೋ ಪಾತ್ರಗಳಿರ್ತಾವಲ್ಲ, ಅದನ್ನು ಕೊಡೋಣ, ಬಂದ್ಬಿಟ್ಟು ಆಕ್ಟ್ ಮಾಡ್ಕೊಂಡು ಹೋಗಿ. ಸರ್ ಈ ಅಮ್ಮ ಆಂಟಿ ಪಾತ್ರಕ್ಕೆ ಚೆನ್ನಾಗಿದ್ದಾಳೆ ಅಲ್ವಾ? ಇವತ್ತು ಕರ್ಕೊಂಡೋಗಿ ಆ ಪಾತ್ರ ಮಾಡಿಸ್ಬಿಡ್ರಣ, ಏನಂತೀರಾ? ಮಂಡ್ಯದೆ ಇಷ್ಟು ಮುದ್ದಾಗಿರೋ ಹುಡುಗಿ ಆಂಟಿ ಪಾತ್ರಕ್ಕೆನೋ ಹೀರೋಯಿನ್ ಪಾತ್ರ ಕೊಡೋಣ ಕಣಲ್ಲ. ನಮ್ಮ 3ನೇ ಸಿನಿಮಾದಲ್ಲಿ ಈ ಅಮ್ಮನೇ ಹೀರೋಯಿನ್. ಬಹಳ ಸಂತೋಷ ಆಯ್ತು ಸರ್. ಅದೆಲ್ಲ ಸರಿ, ಆದ್ರೆ ನಾವು ನಿಮ್ಗೆ ಈ ಬ್ಯಾಗ್ ವಾಪಸ್ ಕೊಟ್ಟಿದೀವಲ್ಲ, ಅದಕ್ಕೆ ನಮ್ಗೇನು ಬಕ್ಷೀಸ್ ಕಮಿಷನ್ ಕೊಡಲ್ವಾ? 10 ಲಕ್ಷ ರೂಪಾಯಿ ವಾಪಸ್ ಕೊಟ್ಟಿದೀವಿ ಸರ್. ನಾವು ಅಡ್ವರ್ಟೈಸ್ಮೆಂಟ್ಗೆ 10,000 ರೂಪಾಯಿ ಖರ್ಚು ಮಾಡಿದೀವಿ. ಹೌದಾ? 10,000 ಖರ್ಚು ಮಾಡಿದೀರಾ? ಪರವಾಗಿಲ್ಲಮ್ಮ. ನೋಡಿ, ಈ ಬ್ಯಾಗಲ್ಲಿ ಎಷ್ಟು ದುಡ್ಡಿದ್ಯೋ ಅಷ್ಟು ತಗೊಳ್ಳಿಮ್ಮ. ನೋಡಿ, ಆ ಬ್ಯಾಗಲ್ಲಿ ಒಂದು ಪತ್ರ ಇದೆ, ಅದನ್ನ ಮಾತ್ರ ಕೊಟ್ಬಿಡಿಮ್ಮ. ಅಕ್ಕೋ, ಆ ದುಡ್ಡು ಮಾತ್ರ ಮುಟ್ಬೇಡಿ, 1,000 ಬೇಕಾದ್ರೆ ತಗೊಳ್ಳಿ. ನಿಮಗೆ ನಾವು ಅಳಿಲುಗಳ ತರ ಕಾಣಿಸ್ತಾ ಇದೀವಾ? ನಾವ್ ಯಾಕೆ ದುಡ್ಡು ತಗೋಬಾರ್ದು? ನೋಡಿ, ನನ್ ಮಾತು ಕೇಳಿ, ನಮ್ ಸಾರ್ ಕೊಡ್ತಿದಾರಲ್ಲ 1,000 ರೂಪಾಯಿ, ಅದಕ್ಕೆ ಬೆಲೆ ಜಾಸ್ತಿ. ನೀವು ಸುಮ್ಮನೆ ತಗೊಳ್ಳಿ. ಓಲ್ಡನ್ ಅದು ಅಸ್ಲಿನಾ ನಕಲಿನಾ ಅಂತ ನೋಟ್ ಚೆಕ್ ಮಾಡ್ಬೇಕು. ಕೊಡಿ ಇಲ್ಲಿ. ತಗೊಳ್ಳಿ ಸರ್, ಚೆಕ್ ಮಾಡ್ಕೊಳ್ಳಿ. ಬಿಳಿ ಹಾಳೆ ಏನ್ರಿ ಡೈರೆಕ್ಟರ್ ಇದು? ಸರ್, ಅದು ನಮ್ಮ ಸಿನಿಮಾ ಪ್ರಾಪರ್ಟಿ ಸರ್. ಸರ್, ಇದಕ್ಕೆ 100 ರೂಪಾಯಿ ಬೆಲೆನೂ ಇರೋದಿಲ್ಲ ಸರ್. ಇವೆಲ್ಲ ಡೂಪ್ಲಿಕೇಟ್ ನೋಟ್ಗಳು, ನಮ್ಮ ಸಿನಿಮಾಗೆ ಉಪಯೋಗಿಸವು. ಅದಕ್ಕೆ ನಾನು 1,000 ರೂಪಾಯಿ ಬಕ್ಷಿಸ್ ಕೊಡ್ತೀನಿ ಅಂತ ಹೇಳಿದ್ದು. ಮತ್ತೆ ಈ ಮನೆವರೆಗೂ ಯಾಕೆ ಬಂದ್ರಿ? ನೋಡಿಮ್ಮ, ಈ ಲೆಟ್ರ್ ಇದೆಯಲ್ಲ, ಇದು ಶೂಟಿಂಗ್ ಪರ್ಮಿಷನ್ ಲೆಟ್ರು. ಈ ಲೆಟ್ರ್ ಇಲ್ಲ ಅಂದ್ರೆ ನಾವು ಶೂಟಿಂಗ್ ಮಾಡಕ್ಕೆ ಆಗಲ್ಲ. ಆದ್ರಿಂದ ಈ ಲೆಟ್ರಿಗೋಸ್ಕರ ಬಂದೆ ಕಣಮ್ಮ. ಬೇಕಾದ್ರೆ ಇದರಲ್ಲಿರೋ ದುಡ್ಡೆಲ್ಲ ನೀವೆಲ್ಲ ಹಂಚ್ಕೊಳ್ಳಿ.